ಹಾಯ್ ಹಲೋ, ನಾನು CSR ಮೂರ್ತಿ, ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ ಹೊಸಕೋಟೆ ಕಡೆಯಿಂದ. ಇವತ್ತು ನಿಮಗೆ ನಾನು ವಸ್ತ್ರಧೋತಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು 6 ಮೀಟ್ರು ಬಿಳಿ ವಸ್ತ್ರ, 1 ಇಂಚ್ ಅಗಲ. ಇದನ್ನು ಫಸ್ಟು ಬಿಸಿನೀರಲ್ಲಿ ಸೋಕ್ ಮಾಡಿಕೊಂಡು, ಅಂದರೆ ವಾರ್ಮ್ ವಾಟರಲ್ಲಿ, ಓಕೆ, ಈ ಥರ ಸೋಕ್ ಮಾಡಿ ಇಟ್ಕೊಳ್ಳಿ. ಶುರು ಮಾಡೋಣ. ಈ ಥರ ಸೋಕ್ ಮಾಡಿರೋ ಇದನ್ನು ನಿಧಾನಕ್ಕೆ ಬಿಡಿಸ್ಕೊಂಡು ಬಟ್ಟೆನ ನಿಮಗೆ ಆಗುವಷ್ಟು ನಿಧಾನಕ್ಕೆ ಬಾಯಿ ಒಳಗಡೆ ನುಗ್ತಾ ಹೋಗಬೇಕು. ಓಕೆ, ನೋಡಿ ಈ ರೀತಿ. ಇದು ಟೋಟಲ್ ಆಗಿ 15-20 ನಿಮಿಷ ತಗೊಳುತ್ತೆ. ನಿಧಾನ ಮಾಡಬೇಕು, ಓಕೆನಾ? ನೋಡಿ, ಇನ್ನು ಕೇವಲ 1 ಮೀಟ್ರ್ ಮಾತ್ರ ಬಾಕಿ ಇದೆ. ಪ್ರಿಪ್ರೇಷನ್ನು ಈ ಥರ ಒಂದು ಕತ್ತಿ ಪಕ್ಕದಲ್ಲಿ ಇಟ್ಕೊಂಡಿರಿ. 1 ಲೋಟ ನೀರು ಇಟ್ಕೊಂಡಿರಿ. ನೋಡಿ, ಇಟ್ಟೇ ಇರೋದು. ಮಧ್ಯ ವಾಂತಿ ಬಂದಾಗ ಆಗುತ್ತೆ, ಪರವಾಗಿಲ್ಲ. ಹಲ್ಲು ಕಚ್ಚಿಟ್ಕೊಳ್ಳಿ, ಒಳಗಡೆ ಹೋಗುತ್ತೆ ಅದು. ಓಕೆ, ಈಗ ಕೊನೆಯದಾಗಿ ನಾನು ಸ್ವಲ್ಪ ನೀರು ಕುಡಿತೀನಿ. ನಾನು ಸ್ವಲ್ಪ 4 ಸರ್ತಿ ನೀರು ಕುಡಿದಿದ್ದೀನಿ, ಓಕೆನಾ? ಅದೇ ಸ್ವಲ್ಪ ಚಿಕ್ಕ ಬೈ ಚಿಕ್ಕ ಕುಡಿಬೇಕು, ನಿಮ್ಮ ಅನುಕೂಲದ ಪ್ರಕಾರ. ಓಕೆ, ಈಗ ನಿಧಾನಕ್ಕೆ ಬಟ್ಟೆನ ಈಚೆ ತೆಗಿಬೇಕು. ಇದ್ರ ಪ್ರಯೋಜನಗಳನ್ನು ಆಮೇಲೆ ಹೇಳ್ತೀನಿ.
ಸ್ವಲ್ಪ ಹೊರಗಡೆ ಎದ್ದೋಗಿದ್ದೆ. ಯಾಕೆಂತಂದರೆ ಎಲ್ಲ ಆದಮೇಲೆ ಬಾಯೊಳಗಡೆ ಸ್ವಲ್ಪ ವಾಮಿಟಿಂಗ್ ಥರ ಇತ್ತು. ಅದನ್ನು ಮುಗಿದು ಬರೋಕ್ಕೋಸ್ಕರ ಹೋಗಿದ್ದೆ. ಇಲ್ಲಿ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ಓಕೆನಾ? ಏನಾಗುತ್ತೆ ಅಂತಂದರೆ ನಾವು ವಾಮನದೌತಿ ಮಾಡಿರ್ತೀವಿ. ಇದೆಲ್ಲ ಮಾಡೋಕ್ಕಿಂತ ಮಾಡಿದ್ಮೇಲೆ ಹೊಟ್ಟೆ ಒಳಗಡೆ ಇದು ಒಂದು ಸ್ವಲ್ಪ ಕರ್ಲಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ಅಂಟ್ಕೊಂಡಿರೋದು ಇರ್ಬೋದು. ಅದೆಲ್ಲ ಕ್ಲೀನ್ ಆಗುತ್ತೆ. ಪೈಪ್ಲೈನ್ ಕ್ಲೀನ್ ಆಗ್ತಿದ್ದಷ್ಟು ನಮಗೆ ಒಳ್ಳೆಯದು ಅಲ್ವಾ? ಚೆನ್ನಾಗಿ ಯಾವುದೇ ಥರದ ಒಂದು ಗಲೀಜುಗಳು ಒಳಗಡೆ ಇರೋಲ್ಲ. ಗಲೀಜೇನಾಗುತ್ತೆ, ನಮಗೆ ಕೊಬ್ಬಿನ ಶೇಖರಣೆಗೆ ಅದು ಸಹಾಯ ಆಗುತ್ತದೆ. ಸಹಾಯ ಅಂತಂದರೆ ಕೊಬ್ಬು ಶೇಖರಣೆ ಆಗೋಕ್ಕೆ ದಾರಿ ಆಗುತ್ತೆ. ಹೀಗಾಗಿ ಎಲ್ಲನೂ ಈಗ ನಾನು ಬಟ್ಟೆ ಈಚೆಗಡೆ ತೆಗಿತಾ ಇದ್ದಾಗ ಯಾವುದೇ ತರಹದ ಒಂದು ಇದು ಕೂಡ ಬರಲಿಲ್ಲ, ಗಲೀಜು ಬರಲಿಲ್ಲ. ಏನಾದರೂ ಒಂದು ಸ್ವಲ್ಪ ಕಫ ಇರುತ್ತೆ ಅಷ್ಟೇ, ಅಂಟಿರುತ್ತೆ. ಏನಾದರೂ ಬಟ್ಟೆ ಏನು ಸಹಾಯ ಪಟ್ಕೊಳ್ಳೋವಂಥದ್ದಲ್ಲ. ಯಾಕೆಂದರೆ ನಮ್ಮ ಒಳಗಡೆ ಇರೋ ಗಲೀಜು ಆದಷ್ಟು ನಮ್ಮ ಹೊರಗಡೆ ಹೋಯಿತು ಅಂದರೆ ನಮಗೆ ಒಳ್ಳೆಯದಲ್ವ. ಸೊ ಈ ಷಟ್ಕ್ರಿಯೆಗಳಲ್ಲಿ ಇದು ಒಂದು ಜಲನೇತಿ, ಸೂತ್ರನೇತಿ, ದಂಡದೌತಿ ಮತ್ತು ವ್ಯುತ್ಕರ್ಮ ಕಪಾಲಭಾತಿ, ಶೀತಲಕರ್ಮ ಕಪಾಲಭಾತಿ ಅಂತ. ಇದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ತರಹದ ಅನಾನುಕೂಲಗಳಂತೂ ಇಲ್ಲ. ಉಪಯೋಗ ಆಗ್ತಾ ಹೋಗುತ್ತೆ. ಸ್ವಲ್ಪ ಕಷ್ಟ ಆದರೂ ಕೂಡ ಪರವಾಗಿಲ್ಲ. ನಾನು 1 ಮೀಟ್ರಿಂದ ಶುರು ಮಾಡಿ ಕೊನೆಗೆ 6 ಮೀಟ್ರ್ ತನಕ ಅಚೀವ್ ಮಾಡಿದ್ದೀನಿ ನಾನು. ಓಕೆ, ಕರ್ಲ್ ಒಳಗಡೆ ತನಕನೂ ಹೋಗುತ್ತೆ ಬಟ್ಟೆ. ಹೋಗಿ ಆ ಕರ್ಲಲ್ಲಿ ಸುತ್ತ ಇರತಕ್ಕಂಥ ಎಲ್ಲ ಗಲೀಜುಗಳನ್ನ ತೆಗೆದುಕೊಂಡು ಈಚೆ ಕಡೆ ಬಂದಿರುತ್ತೆ. ಇದನ್ನು ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ವಾಮನದೌತಿ ಚೆನ್ನಾಗಿ ಮಾಡಿರಬೇಕು. ಬಟ್ಟೆ ಒಳಗಡೆ ಏನು ಗಲೀಜು ಇರಬಾರ್ದು. ವಾಮನದೌತಿ ಆದಮೇಲೆ ದಂಡದೌತಿ ಮಾಡಬೇಕು. ನಾಳೆ ಅದನ್ನು ತೋರಿಸ್ಕೊಡ್ತೀನಿ, ದಂಡದೌತಿ ಅನ್ನೋದನ್ನು. ಅಂದರೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋದನ್ನು. ಈಗ ನಾನು ವ್ಯುತ್ಕರ್ಮ ಕಪಾಲಭಾತಿ, ಶೀತಲಕರ್ಮ ಕಪಾಲಭಾತಿನ ಎರಡನ್ನೂ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ. ಧನ್ಯವಾದಗಳು.